RCB ವರ್ಸಸ್ ಎಂಐ ಇವತ್ತಂತೂ RCBಗೆ ಸಖತ್ ಕ್ರೂಷಿಯಲ್ ಮ್ಯಾಚ್. ಇವತ್ತೊಂದಲ್ಲ ಬಿಡಿ, ಇನ್ನೆಲ್ಲ ಮ್ಯಾಚ್ ಕೂಡ RCBಗೆ ಸಖತ್ ಕ್ರೂಷಿಯಲ್ ಆಗಿದೆ. ಯಾಕಂತ ಹೇಳಿದ್ರೆ ಅಂತ ಆಪೋನೆಂಟ್ಗಳು RCB ಇರೋದು, ಅವರು ಕೂಡ ಪ್ಲೇ ಆಫ್ ಹೋಗ್ಲೇಬೇಕು ಅಂತ ಹಂಗೆ ಹೊಡೆದಾಡ್ತಾ ಇದ್ದಾರೆ ಟೇಬಲ್ ಅಲ್ಲಿ. ಅಂಡ್ RCBಗೆ ಇನ್ನ 4 ಮ್ಯಾಚ್ ಅಂತೂ ಆಪೋನೆಂಟ್ಗಳು ಬೆಂಕಿ ಬಿರುಗಾಳಿ ಸುಂಟ್ರುಗಾಳಿ ಟೀಮ್ಗಳೇ ಇರೋದು. ಅಂಡ್ ಇವತ್ತು ಎಂಐ ಆಗನಷ್ಟು ಈಸಿ ಅಂತೂ ಇಲ್ಲ, ಬಿಕಾಸ್ RCBಗೆ ನೀರ 4 ಮ್ಯಾಚ್ ಅಲ್ಲಿ 2 ಗೆಲ್ಲೇಬೇಕು ಪ್ಲೇ ಆಫ್ ಹೋಗ್ಬೇಕು ಅಂತ ಹೇಳಿದ್ರೆ. ಅದು ಇವತ್ತು ಎಂಐ ಅಗೇನ್ಸ್ಟ್ ಆಡ್ತಾ ಇದ್ದಾರೆ. ಎಂಐಗೆ ಈ ಒಂದು ಸೀಸನ್ ಕಳ್ಕೊಳ್ಳಕ್ಕೆ ಏನೂ ಇಲ್ಲ ಮಗ, ನಿಜವಾಗ್ಲೂ ಅವ್ರಿಗೆ ಕಳ್ಕೊಳ್ಳೋಕೆ ಏನೂ ಇಲ್ಲ. ಎಲ್ಲನೂ ಕೂಡ ಅವರು ಒಂದು ಪ್ರೈಡ್ಗೆ ಆಡ್ತಾ ಇದ್ದಾರೆ ಈ ಒಂದು ಸೀಸನ್, ಬಿಕಾಸ್ ಎಂಐ ಫ್ಯಾನ್ಸ್ಗೆ ನಿಜವಾಗ್ಲೂ ಸಖತ್ ಹರ್ಟ್ ಆಗಿದೆ. ಎಂಐ ಈ ಒಂದು IPL ಅಲ್ಲಿ ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ, ಬಟ್ ಅದು ಈ ಒಂದು ಸೀಸನ್ ಸಖತ್ ಬಿದೋಗ್ಬಿಟ್ಟಿದೆ. ಆಫ್ಟರ್ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ಸಿ ಕೊಟ್ಮೇಲೆ ಅಂತೂ ಎಂಐ ಎಲ್ಲಿ ಹುಡುಕ್ತಾ ಇದ್ದಾರೆ ಏನಾಗ್ತಾ ಇದೆ ಎಂಐ ಟೀಮಲ್ಲಿ ಅಂತ. ಬಟ್ ಅದನ್ನ ಮುಂಬೈಗೆ ಇವಾಗ ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಮಾಡಾದ್ಮೇಲೆ ಲಾಸ್ಟ್ ಮ್ಯಾಚಸ್ ಆ ಒಂದು ಏನು ಸ್ಟ್ಯಾಂಡರ್ಡ್ಸ್ ಕಳೆದೋಗ್ಬಿಟ್ಟಿತ್ತಲ್ಲ ಅದನ್ನ ಇವಾಗ ಮ್ಯಾಚ್ ಮಾಡ್ತಾ ಇದ್ದಾರೆ. ಓಕೆ, ನೋಡೋದು ಏನಾಗುತ್ತೆ ಅಂತ. ಬಟ್ ಈ ಒಂದು ಪಾಯಿಂಟ್ಸ್ ಟೇಬಲ್ ಅಂತೂ ತಲೆ ಕೆಳಗೆ ಆಗ್ಬಿಟ್ಟು ಏನೋ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಸೀಸನ್ ಅಲ್ಲಿ ಬಾಟಮ್ ಅಲ್ಲಿ ಇದ್ದಂಥ ಟೀಮ್ಗಳು ಟಾಪ್ ಟೀಮ್ಗೆ ಹೊಡೆದ್ಬಿಟ್ಟು ಇವಾಗ ಹೋಗಿ ಟೇಬಲ್ ಟಾಪಲ್ಲಿ ಆಗ್ಬಿಟ್ಟಿದ್ದಾರೆ. ಟೇಬಲ್ ಟಾಪಲ್ಲಿ ಇದ್ದೆಲ್ಲ ಟೀಮ್ಗಳು ಕೆಳಗಡೆ ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ, ನಾವು ಸೀಸನ್ ಅಲ್ಲಿ ಆ ಲೆವೆಲ್ಗೆ ಸ್ಟಾರ್ಟ್ನ ಮಾಡ್ಬಿಟ್ಟು ಈ ಒಂದು ಸೀಸನ್ ಏನಾಗ್ತದೆ, ಈ ಒಂದು ಸೀಸನ್ ನಾವು ಪ್ಲೇ ಆಫ್ಗೆ ಹೋಗ್ಬಹುದಾ ಅಂತ ಮೈಂಡಲ್ಲಿ ಹಂಗೆ ಕ್ವಶನ್ ಬರ್ತಾ ಇದೆ. ಇಲ್ಲಿ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದಾರೆ. SRH, GT, ಪಂಜಾಬ್, RCB ಟಾಪಲ್ಲಿ ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಬಟ್ GT ನೆನ್ನೆ ಮ್ಯಾಚ್ನಾಗ ಗೆದ್ಬಿಟ್ಟು ಟಾಪ್ ಹೋಗಿದ್ದು ಸೆಕೆಂಡ್ ಪೊಸಿಷನ್ಗೆ. ಓಕೆ, ಪಂಜಾಬ್ ಮತ್ತು RCBನ ಸ್ಟಾರ್ಟಿಂಗು ಮಿಡ್ಲ್ ಆಫ್ ದ ಸೀಸನ್ವರೆಗೂ ಯಾವ ಟೀಮು ಕೂಡ ಟಾಪ್ 1-2 ಇಂದ ಪೊಸಿಷನ್ ಇಂದ ಯಾವ ಟೀಮ್ ಅಳ್ಳಾಡ್ಸಕ್ಕೆ ಆಗಿರಲೇ ಇಲ್ಲ. ಬಟ್ ಇವಾಗ ಅಳ್ಳಾಡ್ಸಿ ಹೊಡೆದು ಕೆಳಗಾಗ್ತಾ ಇದ್ದಾರೆ ಈ ಎರಡು ಟೀಮ್ಗಳು ಕೂಡ. ಅಂಡ್ RCBಗೆ ಇರೋ 4 ಮ್ಯಾಚಲ್ಲಿ 2 ಗೆಲ್ಲಬೇಕು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕು ಅಂತ ಹೇಳಿದ್ರೆ. ಬಟ್ 2 ಅಲ್ಲ 3 ಗೆಲ್ಲಬೇಕು, ಬಿಕಾಸ್ ನಾವು ಟೇಬಲ್ ಅಲ್ಲಿ ಫಸ್ಟ್ ಪೊಸಿಷನ್ ಫಿನಿಶ್ ಮಾಡಬೇಕು. ಅಂಡ್ ಎಂಐಗೆ ಆಡಿರೋ 10 ಮ್ಯಾಚಸ್ ಅಲ್ಲಿ ಗೆದ್ದಿರುತ್ತೆ 3. ಓಕೆನಾ, 4 ಮ್ಯಾಚ್ ಇದೆ, 4ರಲ್ಲಿ ಯಾವ್ದಾದ್ರು ಒಂದು ಟೀಮ್ನ ಕೆಳಗಡೆ ಎಳ್ಕೊಂಡು ಹೋಗೋದ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ ಆಲ್ರೆಡಿ ಹೇಳ್ದಾಗೆ ನಾವು ಈ ಒಂದು ಟೀಮು ಈ ಒಂದು ಸಲ ಸ್ವಲ್ಪ ಪ್ರೈಡ್ಗೋಸ್ಕರ ಆಡ್ತಿರ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ಬೇಜಾರಾಗಿದೆ ಆ ಒಂದು ಟೀಮ್ನ ಫ್ಯಾನ್ಸ್ಗಳಿಗೆ. ಓಕೆ, 2 ಟೀಮ್ನಲ್ಲೂ ಇಂಜುರಿ ಬಗ್ಗೆ ನೋಡೋದಾದ್ರೆ ಪ್ಲೇಯರ್ಸ್ಗಳಿಗೆ ಹಾರ್ದಿಕ್ ಪಾಂಡೆ ಲಾಸ್ಟ್ ಮ್ಯಾಚ್ನ ಆಡಿದ ಅಂಡ್ ಕ್ಯಾಪ್ಟನ್ಸಿಯಿಂದ ಕೂರಿಸ್ಬಿಟ್ಟು ಸೂರ್ಯಕುಮಾರ್ ಯಾದವ್ಗೆ ಕ್ಯಾಪ್ಟನ್ಸಿನ ಕೊಟ್ಟಿರ್ತಾರೆ. ಆ ಒಂದು ಮ್ಯಾಚ್ ಕೂಡ ಗೆದ್ದಿರ್ತಾರೆ. ಪಾಪ ಅಂತ ಅನ್ಸುತ್ತೆ ಹಾರ್ದಿಕ್ ಪಾಂಡೆ ಯೋಚನೆ ಮಾಡಿದ್ರೆ. ಯಾಕಂತ ಹೇಳಿದ್ರೆ ಹಾರ್ದಿಕ್ ಪಾಂಡೆ ಇದ್ದಾಗ ಆ ಥರ ಟೀಮ್ಗಳು ಯಾರು ಕೂಡ ಆಡೋದೇ ಇಲ್ಲ. ಅದೇನಕ್ಕೆ ಗೊತ್ತಿಲ್ಲ. ಪಾಂಡ್ಯ ನಮಗಂತೂ ಹಾರ್ದಿಕ್ ಪಾಂಡ್ಯ ಅಂದರೆ ಸಖತ್ ಇಷ್ಟ. ಬಟ್ ಆ ಥರ ಪ್ಲೇಯರು ಕ್ಯಾಪ್ಟನ್ ಆಗಿ GTಗೆ ಒಂದ್ಸಲ ಆಲ್ರೆಡಿ ಕಪ್ನ ಗೆಲ್ಸ್ಬಿಟ್ಟು ಈ ಒಂದು ಸೀಸನ್ನು 3 ಸೀಸನ್ನಿಂದ ಎಂಐಗೆ ಕರ್ಕೊಬಂದು ಕೊಟ್ಟರು 100 ಕೋಟಿ ಡೀಲ್ ಮಾಡಿಕೊಂಡು ಅಂಬಾನಿ. ಬಟ್ ಹಾರ್ದಿಕ್ ಪಾಂಡ್ಯ ಟೀಮಿಗೆ ಬಂದ ತಕ್ಷಣ ಯಾಕೋ ಈ ಒಂದು ಟೀಮ್ ಕಲ್ಲೋಲ ಆಗಿಬಿಟ್ಟು ರೋಹಿತ್ ಶರ್ಮನೇ ಮತ್ತೆ ಕ್ಯಾಪ್ಟನ್ಸಿ ತಗೋಬೇಕು ಅಂತ ಹೇಳ್ತಾರೆ. ಬಟ್ ರೋಹಿತ್ ಶರ್ಮಾ ಚಾನ್ಸ್ ಇಲ್ಲ ಕ್ಯಾಪ್ಟನ್ ಆಗಿ ಈ ಒಂದು ಟೀಮ್ಗೆ. ಸೊ ಸೂರ್ಯಕುಮಾರ್ ಯಾದವ್ಗೆ ಕೊಡಿ ಅಂತ ರೋಹಿತ್ ಶರ್ಮಾ ಸಜೆಷನ್ ಕೊಡ್ತಾರಂತೆ. ಓಕೆ, ಅಂಡ್ ಸೂರ್ಯಕುಮಾರ್ ಯಾದವ್ಗೆ ಇವಾಗ ಬೇಬಿ ಗರ್ಲ್ ಕೂಡ ಆಗಿದೆ. ಅಂಡ್ ಈ ಒಂದು ಸೀಸನ್ ಅಂತೂ IPL ಕಳೆದೋಗ್ಬಿಟ್ಟಿದೆ ಸೂರ್ಯಕುಮಾರ್ ಯಾದವ್. ರನ್ಸ್ ಅಂತೂ ಹೊಡಿತಾನೆ ಇಲ್ಲ, ರನ್ಸ್ ಅಂತೂ ಇವ್ರ ಬ್ಯಾಟಿಂದ ಬರ್ತಾನೆ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಬಟ್ ಇವ್ರಿಗೆ ಪಾಪು ಆಗಿರೋದ್ರಿಂದ ಬೇಬಿ ಗರ್ಲ್ ನೋಡ್ಬೇಕು ಇವತ್ತಿನ ಮ್ಯಾಚ್ RCB ಅಗೇನ್ಸ್ಟ್ ಅದು ಏನು ಮಾಡ್ತಾರೆ ಅಂತ. ಅಂಡ್ RCBಗೆ ಪಿಲ್ ಸಾಲ್ಟ್ ಅವರು ಇವಾಗ ಇಂಜುರಿಯಿಂದ ವಾಪಸ್ ಬಂದಿದ್ದಾರೆ UK ಇಂದ. ಸೊ ಅವ್ರಿಗೆ ನಿಮಗೆ ಗೊತ್ತು ಫಿಂಗರ್ ಇಂಜುರಿ ಆಗಿತ್ತು, ಮತ್ತೆ ಇವಾಗ ವಾಪಸ್ ಬಂದಿದ್ದಾರೆ. ಇವತ್ತಿನ ಮ್ಯಾಚಲ್ಲಿ ಆಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಜೋಕೋಬ್ ಬಥೆಲ್ ಸ್ವಲ್ಪ ದೊಡ್ಡ ತಲೆನೋವಾಗಿದೆ RCB ಟೀಮ್ಗೆ. ಯಾಕಂತ ಹೇಳಿದ್ರೆ ಜೋಕೋಬ್ ಬಥೆಲ್ ಪರ್ಫಾರ್ಮ್ ಅಂತೂ ಮಾಡ್ತಾನೆ ಇಲ್ಲ. ಅಂಡ್ ಆಲ್ರೆಡಿ ಈ ಒಂದು ಸೀಸನ್ RCB ಮತ್ತು MI ಮುಖಾಮುಖಿ ಆದಾಗ RCB ಹೋಸ್ಟ್ ಮಾಡಿದ್ದು MI ಟೀಮ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದು ನಾವು ಅಲ್ಲಿ ಆಡೋದ ಅಂತ ಹೇಳ್ಬಿಟ್ಟು ಹೋಸ್ಟ್ ಮಾಡಿ MIನ ಕಳಿಸಿದರೆ. ಸೊ ಈ ಒಂದು ರಿವೆಂಜು MI ಹತ್ರ ಪಕ್ಕ ಇದ್ದೇ ಇರುತ್ತೆ. ನಾವಂತೂ ಇವತ್ತು RCBಗೆ ಹೊಡಿಲೇಬೇಕು, ಬೇರೆ ಆಪ್ಷನ್ ಇಲ್ಲ ಮಗ, ಹೊಡಿಲೇಬೇಕು. ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಸೊ ಮತ್ತೆ ಹಾರ್ದಿಕ್ ಪಾಂಡ್ಯ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿಕೊಂಡು RCBಗೆ ಹೊಡೆದು ಅವ್ರನ್ನ ಪಾಯಿಂಟ್ಸ್ ಟೇಬಲ್ನಿಂದ ಕೆಳಗಿಳಿಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇವತ್ತು ಮ್ಯಾಚ್ ನಡೀತಾ ಇದೆ ರಾಯ್ಪುರ್. ನಮ್ಮ RCBಯ ಸೆಕೆಂಡ್ ಹೋಮ್ ಗ್ರೌಂಡ್ ಇವಾಗ ಸ್ಟಾರ್ಟ್ ಆಗಿದೆ. RCBಗೆ ಎಲ್ಲ ಮ್ಯಾಚಸ್ ರಾಯ್ಪುರಲ್ಲಿ. ಬಟ್ ಈ ಒಂದು ಪಿಚ್ ಅವರೇಜ್ ಸ್ಕೋರ್ ಇದೆ 160 to 170 ಅಷ್ಟೇ. ಓಕೆನಾ, ಈ ಒಂದು ಪಿಚ್ ಬ್ಯಾಟಿಂಗು ಬೌಲಿಂಗ್ ಎರಡೂ ಕೂಡ ಹೆಲ್ಪ್ ಮಾಡಿದೆ ಸಮ್ ಟೈಮ್ಸ್. ಬಟ್ ಅವರೇಜ್ ಸ್ಕೋರ್ ಆಗಿ ನಾವು ತಗೊಂಡ್ರೆ ಮಿನಿಮಮ್ 190 ತನಕ ಹೊಡಿಬಹುದು. ಬಟ್ ಈ ಒಂದು ಪಿಚ್ಚು ಪೇಸರ್ಸ್ಗೆ ಸಖತ್ ಯೂಸ್ಫುಲ್ ಆಗುತ್ತೆ, ಬಿಕಾಸ್ ಈ ಒಂದು ಪಿಚ್ಚಲ್ಲಿ ಪೇಸರ್ಗಳು 50 ವಿಕೆಟ್ನ ತೆಗೆದಿದ್ದಾರೆ ಲಾಸ್ಟ್ 6 ಮ್ಯಾಚಸ್ ಅಲ್ಲಿ. ಸ್ಪಿನ್ನರ್ಸ್ ಜಸ್ಟ್ 23 ವಿಕೆಟ್ನ ತೆಗೆದಿದ್ದಾರೆ. ಅಂಡ್ ಹೆಡ್ ಟು ಹೆಡ್ ನೋಡೋದಾದ್ರೆ ಇಲ್ಲಿವರೆಗೂ MI ಮತ್ತೆ RCB 37 ಮ್ಯಾಚಸ್ನ ಆಡಿದ್ದಾರೆ. ಮುಂಬೈ ಇಂಡಿಯನ್ಸ್ 21ನ ಗೆದ್ದಿದ್ದಾರೆ, RCB 16 ಮ್ಯಾಚ್ನ ಗೆದ್ದಿದ್ದಾರೆ. RCB ಏನ್ ದಾಖಲೆ ಮಾಡಿದ್ರು ಅಂತ ಹೇಳಿದ್ರೆ ಲಾಸ್ಟ್ 2 ಸೀಸನ್ ಇಂದ ವಾಂಕಡೆ ಸ್ಟೇಡಿಯಂ ಅಲ್ಲಿ 10 ವರ್ಷದಿಂದ, ಓಕೆನಾ, ಲಾಸ್ಟ್ ಇಯರ್ ಬಿಟ್ಬಿಡಿ, ಅದ್ರ ಲಾಸ್ಟ್ ಇಯರ್ 10 ವರ್ಷದಿಂದ ಒಂದು ಮ್ಯಾಚ್ ಕೂಡ ಗೆದ್ದಿರಲಿಲ್ಲ ವಾಂಕಡೆಯಲ್ಲಿ. ಆ ಲೆವೆಲ್ಗೆ ರೋಹಿತ್ ಶರ್ಮಾ
ಶರ್ಮಾ ಪಡೆ ಈ RCB ಟೀಮ್ನ ಬಿಟ್ಕೊಂಡೇ ಇರಲಿಲ್ಲ ಗೆಲ್ಲೋದಕ್ಕೆ. ಬಟ್ ಲಾಸ್ಟ್ 2 ಸೀಸನಿಂದ ವಾಂಖೇಡೆ ಸ್ಟೇಡಿಯಂಗೆ ಹೋಗಿ ಹೊಡೆದು ಅವ್ರಿಗೆ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ಸ್ಕೊಂಡು ಮತ್ತೆ ಅಲ್ಲಿ ಹೊಡೆದು ಇವಾಗ ರಾಯ್ಪುರ್ಗೆ ಕರ್ಸ್ಕೊಂಡಿದ್ದಾರೆ RCB ಅವರು. ಇವತ್ತಿನ ಮ್ಯಾಚ್ ಏನ್ ಮಾಡ್ತಾರೆ ನೋಡಬೇಕು. ಅಂಡ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಪ್ಲೇಯಿಂಗ್ 11 ಯಾವುದೇ ತರ ಚೇಂಜಸ್ ಇರಲ್ಲ. ಬಿಕಾಸ್ ಲಾಸ್ಟ್ ಮ್ಯಾಚ್ LSG ಅಗೇನ್ಸ್ಟ್ ಗೆದ್ಬಿಟ್ಟು ಒಳ್ಳೆ ಪಾಸಿಟಿವ್ ಇಂದ ಬರ್ತಾ ಇದ್ದಾರೆ. 230 ಕೂಡ ಹೊಡೆದ್ರು. LSG ಅಗೇನ್ಸ್ಟ್ ಹೊಡೆದು ಅದನ್ನ ಚೇಸ್ ಮಾಡಿ ಬರ್ತಾ ಇದ್ದಾರೆ. ಅಂಡ್ ರೋಹಿತ್ ಶರ್ಮಾ ಅಂಡ್ ರಾಯಲ್ ರಿಕಲ್ಟನ್ ಸಖತ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಒಂದು ಟೀಮಲ್ಲಿ ಆಕ್ಚುಲಿ ಅವ್ರಿಗೆ ತಲೆನೋವು ಆಗಿರೋದು ತಿಲಕ್ ವರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್. ಯಾಕೆಂದ್ರೆ ಯಾವ ಮ್ಯಾಚ್ ಕೂಡ ಪರ್ಫಾರ್ಮ್ ಮಾಡ್ತಲ್ಲ. ತಿಲಕ್ ವರ್ಮಾ 100 ಹೊಡೆದ್ಮೇಲೆ ಅಲ್ಲಿಂದ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತೂ ಬರ್ತಲ್ಲ. ಸೂರ್ಯಕುಮಾರ್ ಯಾದವ್ ಕಳೆದೋಗ್ಬಿಟ್ಟಿದ್ದಾರೆ ಬಿಡಿ. ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರು ಮಾಡ್ಬೋದು. ಬಿಕಾಸ್ RCB ಅಲ್ವಾ, RCB ಯಾವಾಗಲೂ ಕೂಡ ಬ್ಯಾಡ್ ಫಾರ್ಮ್ ಅಲ್ಲಿ ಇರೋರ್ನ ಗುಡ್ ಫಾರ್ಮ್ ಕರ್ಕೊಂಡು ಬಿಡ್ತಾರೆ. ಅಂಡ್ ವಿಲ್ ಜಾಕ್ಸ್ ಓಕೆ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಮತ್ತೆ ಈ ಕಡೆ ಬೌಲಿಂಗ್ ಅಲ್ಲಿ ದೊಡ್ಡ ತಲೆನೋವು ಆಗಿರೋದು ಟ್ರೆಂಟ್ ಬೋಲ್ಟ್, ಬೂಮ್ರಾ. ಅಂಡ್ ಈ ಯಾರು ಕೂಡ ಅಷ್ಟೊಂದೇನು ಹೇಳ್ಕೊಡೋಷ್ಟು ಒಳ್ಳೆ ಫಾರ್ಮ್ ಅಲ್ಲಂತೂ ಇಲ್ಲ. ಸೊ ಈ ಒಂದು ಪ್ರಾಬ್ಲಮ್ಮು ಆಕ್ಚುಲಿ ಈ ಒಂದು ಟೀಮಲ್ಲಿ MI ಟೀಮಲ್ಲಿ ಇರೋದು. RCB ಅಂತೂ ಲಾಸ್ಟ್ ಮ್ಯಾಚು LSG ಅಗೇನ್ಸ್ಟ್ ಸೋತ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ MI 230 ರನ್ ಹೊಡೆದು ಬರ್ತಾ ಇದ್ದಾರೆ. ಈ ಕಡೆ RCB LSG ಅಗೇನ್ಸ್ಟ್ ಸೋತ್ಕೊಂಡು ಬರ್ತಾ ಇದ್ದಾರೆ. ಟೇಬಲಲ್ಲಿ ಇವಾಗ ನಾವು ಕೆಳಗೆ ಇಳಿತಾ ಇದ್ದೀವಿ. ಇವತ್ತಿನ ಮ್ಯಾಚ್ನ MI ಅಗೇನ್ಸ್ಟ್ ಗೆಲ್ಲಬೇಕು. ಅಂಡ್ ಲಾಸ್ಟ್ ಮ್ಯಾಚ್ ಕೂಡ ಸೇಮ್ ಇರುತ್ತೆ ಪ್ಲೇಯಿಂಗ್ 11. ಬಿಕಾಸ್ RCB ಟೀಮಲ್ಲಿ ತುಂಬ ಪ್ಲೇಯರ್ಸು ಕೂಡ ಬ್ಯಾಡ್ ಫಾರ್ಮಲ್ಲಿ ಇದ್ದಾರೆ. ಜಿತೇಶ್ ಶರ್ಮಾ, ಜೋಕಬ್ ಬೆಥೆಲ್, ರೊಮಾರಿಯೋ ಸಫರ್ಡ್, ಈ 3 ಜನ ಪ್ಲೇಯರ್ಸ್ ಬಗ್ಗೆ ಸಖತ್ ಮಾತುಗಳು ನಡೀತಾ ಇದೆ. ಬಿಕಾಸ್ ಇವ್ರನ್ನ ಕೂರಿಸ್ಬಿಟ್ಟು RCB ಟೀಮಲ್ಲಿ ಬೇರೆ ಕರ್ಕೊಬರ್ಬೇಕು ಅಂತ. ಆಕ್ಚುಲಿ RCB ಟೀಮಲ್ಲಿ ಇನ್ನ ಬೆಂಚಲ್ಲಿ ತುಂಬಾ ಜನ ಪ್ಲೇಯರ್ಸ್ ಇದ್ದಾರೆ. ಅವ್ರು ಯಾರನ್ನು ಕೂಡ ಆಡಿಸ್ತಾರೆ. RCB ಅಟ್ಲೀಸ್ಟ್ ಇವಾಗ ಜಾರ್ಡನ್ ಕಾಕ್ಸ್ ಇದ್ದಾರೆ, ವೆಂಕಟೇಶ್ ಅಯ್ಯರ್ ಇದ್ದಾರೆ, ಜೋಕಬ್ ಡಫಿ ಇದ್ದಾರೆ. ಅಂಡ್ ಇಲ್ಲಿ ಇನ್ನೊಬ್ಬ ಪ್ಲೇಯರ್ ಇದ್ದಾರೆ, ಮಂಗೇಶ್ ಯಾದವ್ ಇದ್ದಾರೆ. ಎಲ್ಲರೂ ಕರ್ಕೊಂಬಂದು ಚಾನ್ಸ್ನ ಕೊಡ್ಬೋದು. ಆಕ್ಚುಲಿ ಇವತ್ತಿನ ಮ್ಯಾಚಲ್ಲಿ MI ಅಗೇನ್ಸ್ಟ್ ಆಡಿಸಿದ್ರೆ ಪಕ್ಕ MIಗೆ ಶಾಕ್ ಆಗೇ ಆಗುತ್ತೆ. ಯಾಕಾಗಲ್ಲ ಹೇಳಿ? ಬಿಕಾಸ್ ಈ 4 ಪ್ಲೇಯರ್ಸು RCBಗೆ ಅಷ್ಟೊಂದು ಪರ್ಫಾರ್ಮ್ ಮಾಡ್ತಿಲ್ಲ. ಯಾರು? ಜೋಕಬ್ ಬೆಥೆಲ್, ಜಿತೇಶ್ ಶರ್ಮಾ ಅಂಡ್ ರೊಮಾರಿಯೋ ಸಫರ್ಡ್. ಆಮೇಲೆ ಇನ್ನೊಬ್ಬ ಪ್ಲೇಯರ್ ಯಾರು ಹೇಳಿದ್ನಲ್ಲ, ಆ ಒಬ್ಬ ಪ್ಲೇಯರ್ ಯಾರು ಕೂಡ ಸಲಂದಾರ್, ರಸಿಕ್ ಸಲಂದಾರ್. ಈ 4 ಜನ ಜಾಸ್ತಿ ಪರ್ಫಾರ್ಮ್ ಮಾಡ್ತಿಲ್ಲ. ಸೊ ಇವ್ರ ಬಗ್ಗೆ ತುಂಬ ಅನಲೈಸ್ ಆಗಿರುತ್ತೆ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ. ಸೊ ಇವ್ರನ್ನ ಕರ್ಕೊಬಂದರೆ ಚೆನ್ನಾಗಿರುತ್ತೆ. ಬಟ್ ಇವತ್ತಿನ ಮ್ಯಾಚ್ RCB ಗೆದ್ದೇ ಗೆಲ್ತಾರೆ. ಇದು ನನ್ನ ಮ್ಯಾಚ್ ಪ್ರೆಡಿಕ್ಷನು. ಸೊ ನಿಮಗೇನು ಅನಿಸುತ್ತೆ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಪರ್ಫಾರ್ಮ್ ಮಾಡ್ಬೋದು, ಯಾರು ಪೂರ್ ಫಾರ್ಮಲ್ಲಿ ಹೋಗ್ತಾರೆ ಮತ್ತೆ ಅಂಡ್ RCB ಯಾರನ್ನ ಚೇಂಜಸ್ ಮಾಡಬೇಕು? ನಿಮ್ಮದು ಕೂಡ ಥಾಟ್ ಇರುತ್ತಲ್ಲ, ಒಂದು ಕಾಮೆಂಟ್ ಬಿಡಿ, ನೋಡೋದು ಏನಾಗುತ್ತೆ ಅಂತ.